ರಾಜ್ಯಪಾಲರ ನಡೆಗೆ ಸಾಕಷ್ಟು ಕಾಂಗ್ರೆಸ್ ನಾಯಕರು ಒಂದು ಕಡೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಲ್ಲ, ಇದು ಯಾವ ಥರದ್ದು ರಾಜಕಾರಣ? ಈ ಥರ ರಾಜಕಾರಣ ಮುಖ್ಯಮಂತ್ರಿಗಳಿಗೆ ಮಾಡ್ತಕ್ಕಂಥ, ಅವರ ಮೇಲೆ ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ ಅಂತ ಹೇಳಿ ಕಾಂಗ್ರೆಸ್ನ ಅನೇಕ ನಾಯಕರು ಒಂದು ಕಡೆ ಕ್ವಶನ್ ಮಾಡಿದ್ದಾರೆ. ಆಯ್ತಪ್ಪ, ಏನೋ ತಪ್ಪಿತ್ತಾ, ಆರೋಪ ಇತ್ತಾ, ತನಿಖಾ ಸಂಸ್ಥೆಗಳಿಗೆ ದೂರು ಕೊಡಲಿರಿ, ತನಿಖೆ ಮಾಡಲಿ. ಅವರು ಯಾರು ತಕರಾರು ಇದನ್ನು ತೆಗೆದಿರೋದು ಯಾರೂ ಇಲ್ಲ ಇಲ್ಲಿ. ಆದರೆ ರಾಜ್ಯಪಾಲರನ್ನ ಬಳಸ್ಕೊಂಡು ಕೇಂದ್ರ ಸರ್ಕಾರ ಇಂಥ ಒಂದು ಸಂಚು ಹೂಡಿದೆ. ಇಲ್ಲಿ ನೇರವಾಗಿ ರಾಜ್ಯಪಾಲರ ಬಳಿಯಲ್ಲಿ ಇವರು ಹೋಗಿರೋದೇನೆ ಸಂಚಿನ ಒಂದು ಭಾಗ. ಈ ಥರ ಮಾಡಬಾರ್ದು, ಇವರು ಮಾಡೋಕ್ಕೆ ಬರಲ್ಲ ಅಂಥೇಳಿ CM ವಿರುದ್ಧದ ದೂರಿಗೆ ಸಂಬಂಧಪಟ್ಟಂತೆ, ನೋಟಿಸ್ಗೆ ಸಂಬಂಧಪಟ್ಟಂತೆ ಕೃಷ್ಣ ಬೈರೇಗೌಡರು, ಪೊನ್ನಣ್ಣ, ಅನಂತರದಲ್ಲಿ HK ಪಾಟೀಲರು ಮಾತಾಡಿದ್ದಾರೆ. The admitted facts and circumstances based on the available record lead to an unequivocal conclusion that there is a gross misuse of constitutional office of the governor and a concerted effort is being to stabilize a lawfully elected majority government in Karnataka for political consideration. On the advice of magistrate ಅವರು ನನಗೆ ಗವರ್ನರ್ ಪರ್ಮಿಷನ್ ಬೇಕು ಅಂತ ಹೇಳಿದಾಗ ಕೊಟ್ಟಿದ್ರು. ಇವತ್ತು ಯಾವ ಮ್ಯಾಜಿಸ್ಟ್ರೇಟು ಕೇಳಿಲ್ಲ, ಪೊಲೀಸು ಕೇಳಿಲ್ಲ, ಲೋಕಾಯುಕ್ತನೂ ಕೇಳಿಲ್ಲ. ಇವರೇ ಸೋ ಮೋಟೋ ಈ ಪವರ್ಸ್ ಅನ್ನ ಅಸ್ಯೂಮ್ ಮಾಡ್ಕೊಂಡಿದ್ದಾರೆ. ಎರಡನೇದು, ಈಗ ಒಬ್ರು ಹಿಂದಿನ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು, ಶಶಿಕಲಾ ಜೊಲ್ಲೆ ಅನ್ನುವಂತವ್ರು. ಇನ್ನೊಬ್ಬರು ಇವತ್ತು ಶಾಸಕರಿದ್ದಾರೆ, ಬಳ್ಳಾರಿಯ ನಮ್ಮ ಜನಾರ್ದನ್ ರೆಡ್ಡಿ ಅವರು. ಇನ್ನೊಬ್ಬರು ಹಿಂದಿನ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು, ನಿರಾಣಿ ಅವರು. ಅವರ ಮೇಲೂ ಕೂಡ ಅಭಿಯೋಜನಾಗಿ ಅನುಮತಿ ಕೊಡಿ ಅಂತ ರಾಜ್ಯಪಾಲರಿಗೆ ಮನವಿಗಳು ಹೋಗಿ 1 ವರ್ಷ 1.5 ವರ್ಷ ಆಗಿದೆ. 2021ರಲ್ಲಿ ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದ್ದಾರೆ. 2 ವರ್ಷದಿಂದ ಅದನ್ನ ಇಟ್ಕೊಂಡು ಕೂತಿದ್ದಾರೆ ಗವರ್ನರ್ ಅವರು. ಆದ್ರೆ ಇದು ಬಂದದ್ದು 11:30 ಗಂಟೆಗೆ, ನಮ್ಮ ಉತ್ತರ 6:30 ಗಂಟೆಗೆ ಹೋಗಿದೆ. ನಮ್ಮ ಉತ್ತರ, ಸರ್ಕಾರದ ಉತ್ತರ 60 ಪುಟ 70 ಪುಟ ಇದೆ. ಓದೋದಕ್ಕೆ ಒಂದಿನ ಬೇಕಾಗುತ್ತೆ. ಓದೋದಕ್ಕೆ ಮೊದಲೇನೆ ಅವರು ನಮ್ಗೆ ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ. ಖಾಸಗಿ ವ್ಯಕ್ತಿ 2 ತರ ದೂರ ಕೊಡ್ಬೋದು. ಒಂದು, ಪೊಲೀಸರಿಗೆ ನೇರವಾಗಿ ದೂರ ಕೊಡ್ಬೋದು. ಅವಾಗ ಪೊಲೀಸರು ನಿರ್ಣಯವನ್ನು ಮಾಡ್ತಾರೆ, 17A ತಗೋಬೇಕಾ ಬೇಡ, ಮುಂದಕ್ಕೆ ಹೋಗ್ಬೇಕಾ, ತನಿಖೆ ಮಾಡ್ಬೇಕಾ ಇಲ್ವಾ ಅಂತ ಹೇಳುವಂತ ನಿರ್ಧಾರ ಪೊಲೀಸ್ನವ್ರು ಜರುಗುತ್ತಾರೆ. ಪೊಲೀಸ್ನವರ ನಿರ್ಧಾರ ಅವರು ಕ್ರಮಬದ್ಧವಾಗಿಲ್ಲ ಮತ್ತು ಕಾನೂನಾತ್ಮಕವಾಗಿಲ್ಲ ಅಂತ ಆತನಿಗೆ ಅನಿಸಿದ್ರೆ ಅವರು SP ಹತ್ರ ಹೋಗ್ಬೋದು. ನಂತರ ನೇರವಾಗಿ ಕೋರ್ಟ್ ನಲ್ಲಿ, ಹಳೆ ಕಾನೂನಲ್ಲಿ ಸೆಕ್ಷನ್ 200 ನಲ್ಲಿ ಕಂಪ್ಲೇಂಟ್ ಆಗ್ತದೆ. ಕಂಪ್ಲೇಂಟ್ ಆಗ್ದಾಗ ಸೆಕ್ಷನ್ 19 ಸ್ಯಾಂಕ್ಷನ್ ಪ್ರಶ್ನೆ ಬರ್ತದೆ. ಅದರಿಂದ ಇದೆಲ್ಲವೂ ಕೂಡ ಕಾನೂನಲ್ಲೂ ಇದೆ, ನ್ಯಾಯಾಲಯಗಳ ತೀರ್ಪಿನಲ್ಲಿದೆ, ಯಾವುದೇ ಗೊಂದಲ ಇಲ್ಲ. ಇದು ಮಾಡಿರೋದು ರಾಜಕೀಕರಣ.